ನಮಸ್ಕಾರ. ಈ ಸಂಚಿಕೆಯಲ್ಲಿ ಆಶಾ ಸೀರಿಯಲ್ ಏನಾಗಿದೆ ನೋಡೋಣ. ಇಷ್ಟೇ ನೀವು ಯಾಕೆ ಈಗ ಮಾಡಿದ್ರಂತ ಒಂದು ಮಾತಾದರೂ ದಬಾಯಿಸಿ ಕೇಳಿದ್ರ ಅಂತ ಶಾಂತಿ ಅವ್ರು ಹೇಳ್ತಾರೆ ರಂಗನಾಥ್ ಅವ್ರ ಹತ್ರ. ಬರಲಿ ಮನೋಜ ಬರಲಿ ಕೇಳ್ತೀನಿ ಅಂತಾರೆ ರಂಗನಾಥ್ ಅವರು. ಯಾಕಿಷ್ಟು ಅವಸರ ಮಾಡ್ತೀಯೋ ಅಂತ ಕೇಳ್ತೀನಿ ಅಂತಾರೆ ರಂಗನಾಥ್ ಅವರು. ಅವಾಗ ಶಾಂತಿ ರೀ ಅಂತಾಳೆ. ಹೋ, ನೀನು ಸೂರ್ಯನ ದಬಾಯಿಸು ಅಂತ ಹೇಳಿದ್ದ ಅಂತಾರೆ ರಂಗನಾಥ್ ಅವರು. ಅಲ್ವೇ, ಅವನ ಮಾತು ನಿಜ ಅಲ್ವೇನೆ ಅಂತಾರೆ ರಂಗನಾಥ್ ಅವರು. ಅವ್ರವ್ರ ಹೆಂಡ್ತೀರು ಅವ್ರ ಪಕ್ಕದಲ್ಲಿ ಗಟ್ಟಿಮುಟ್ಟಾಗಿ ಇರಬೇಕಾದ್ರೆ ಇವ್ರ ಹೆಂಡ್ತಿಗೆ ಯಾಕೆ ಕೆಲಸ ಹೇಳಬೇಕು ಅಂತಾರೆ ರಂಗನಾಥ್ ಅವರು. ತಪ್ಪಲ್ವೇನೆ ಅಂತಾರೆ. ರೀ, ನಮ್ಮ ಸೊಸೆಂದ್ರಿಬ್ಬರು ಹೊರಗಡೆ ಹೋಗಿ ದುಡಿಯೋರು ಅಂತಾರೆ ಶಾಂತಿ ಅವರು. ನಿನಗಿರೋದು 3 ಜನ ಸೊಸೆಂದರು. ಆ ಇಬ್ಬರು ಸೊಸೆರು ಹೊರಗಡೆ ಹೋಗಿ ಎಷ್ಟು ದುಡಿತಾರೋ ಅದಕ್ಕಿಂತ ಜಾಸ್ತಿ ಈ ಸೊಸೆ ದುಡಿತಾಳೆ ಅಂತಾರೆ ರಂಗನಾಥ್ ಅವರು. ಹೀಗೆ ಅಲ್ವಾ, ಹೀಗೆ ದುಡಿಯೋದು. ಯಾರೇನು ಕೇಳಿದ್ರು ಮಾಡಲ್ಲ ಅಂತ ವಾದ ಮಾಡ್ಕೊತಾಳೆ ಅಂತಾರೆ ಶಾಂತಿ ಅವರು. ನೋಡ್ರಿ, 3 ಜನ ಮಕ್ಕಳು 3 ಜನ ಸೊಸೆಂದರು ಒಂದೇ ಮನೇಲಿ ಇರಬೇಕು ಅಂತ ಆಸೆ ಪಟ್ಟೋಳು ನಾನು ಅಂತಾರೆ ಶಾಂತಿ ಅವರು. ಅದಕ್ಕೆ ರವಿನ ಶ್ರುತಿನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದು. ಆದರೆ ಏನು ಮಾಡೋದು, ಈ ಮಹಾರಾಣಿ ಮಹಾರಾಜ ನಮ್ಮ ಮಾತೇ ಕೇಳಲ್ವಲ್ಲ ಅಂತಾರೆ ಶಾಂತಿ ಅವರು ಮೀನನ ಸೂರ್ಯನ. ಆದ್ರೆ ಅಂತಾರೆ ರಂಗನಾಥ್ ಅವರು. ಇವರಿಬ್ಬರು ನಮ್ಮ ಮಾತೇ ಕೇಳಲ್ಲ ರೀ ಅಂತಾರೆ ಶಾಂತಿ ಅವರು. ಮುಂದಕ್ಕೆ ಕೇಳೆ ಅಂತಾರೆ ರಂಗನಾಥ್ ಅವರು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತಾರೆ ಶಾಂತಿ ಅವರು. ಈ ಮನೆ ಶಾಂತಿಯಾಗಿರಬೇಕು, ನಗ್ನಗ್ತಾ ಇರಬೇಕು ಅಂದರೆ ನಾವ್ಯಾಕೆ ಸೂರ್ಯನ ಮತ್ತು ಮೀನಾನ ಬೇರೆ ಮನೆ ಮಾಡಿ ಸಪ್ರೇಟಾಗಿ ಇಡಬಾರ್ದು ಅಂತಾರೆ ಶಾಂತಿ ಅವರು. ಅಂದರೆ ಅಂತಾರೆ ರಂಗನಾಥ್ ಅವರು, ಅವ್ರಿಗೆ ಹೇಗೆ ಇಷ್ಟನೋ ಹಾಗೆ ಮನೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಲಿ ಅಂತಾರೆ ಶಾಂತಿ ಅವರು. ಈ ಮಾತಿಗೆ ತುಂಬ ಶಾಕ್ ಆಗ್ತಾರೆ ರಂಗನಾಥ್ ಅವರು. ಅಯ್ಯೋ, ಅವ್ರು ಆರಾಮಾಗಿರ್ತಾರ್ರಿ ಅಂತಾರೆ ಶಾಂತಿ ಅವರು. ಅಷ್ಟೇ ಅಲ್ಲ, ನಾವು ಕೂಡ ಹಾಲಲ್ಲೇ ಮಲಗ್ತಾ ಇದ್ದೀವಿ, ಯೋಚನೆ ಮಾಡಿರಿ ಅಂತಾರೆ ಶಾಂತಿ ಅವರು. ನಮ್ಮಪ್ಪ ನನಗೆ ಅಂತ ಕೊಟ್ಟ ಮನೆ ಇದು, ನಮಗೆ ರೂಮ್ ಇಲ್ಲದೆ ಹಾಲಲ್ಲಿ ಮಲಗೋದು ಚೆನ್ನಾಗಿರುತ್ತಾ ಹೇಳಿ ಅಂತಾರೆ. ಅದಕ್ಕೆ ಸೂರ್ಯಂಗೆ ಮೀನಿಂಗೆ ಬೇರೆ ಮನೆ ಮಾಡಿಕೊಟ್ಬಿಟ್ರೆ ನಮಗೆ ರೂಮಿನ ಸಮಸ್ಯೆ ಇರಲ್ಲ ಅಂತಾರೆ ಶಾಂತಿ ಅವರು. ಅವರೇ ನಿಮ್ಮ ಮನೆಯಿಂದ ಪರ್ಮನೆಂಟಾಗಿ ದೂರ ಆಗೋದು ಬೇಡ. ಗೌರಿ ಹಬ್ಬಕ್ಕೋ, ಗಣೇಶ ಹಬ್ಬಕ್ಕೋ, ವರಮಹಾಲಕ್ಷ್ಮಿ ಹಬ್ಬಕ್ಕೋ, ದೀಪಾವಳಿಗೋ ಬೆಳಿಗ್ಗೆ ಬಂದು ಸಂಜೆ ಹೊಟ್ಟೋಗ್ಬಿಡ್ಲಿ ಅಂತಾರೆ. ಏನಂತೀರಾ ಅಂತ ಕೇಳ್ತಾಳೆ ಶಾಂತಿ ರಂಗನಾಥ್ ಅವ್ರನ್ನ. ಆಗ ರಂಗನಾಥ್ ಅವರು, ಸರಿ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತಾರೆ. ಸಮಯ ಕೇಳಿದ್ರಾ? ಹಬ್ಬ, ನಾನು ಎಲ್ಲಿ ಬೈತಿರೋ ಅಂತ ಹೆದರ್ಬಿಟ್ಟಿದ್ದೀರಿ. ನನಗೆ ಸಮಯ ಕೊಡು, ಸ್ವಲ್ಪ ಯೋಚನೆ ಮಾಡ್ತೀನಿ ಅಂದರೆ ನನ್ನ ಆಲೋಚನೆ ನಿಮ್ಗೆ ಸರಿ ಅನಿಸಿದೆ ಅಂತ ಅರ್ಥ. ಮಾಡಿ ನಿಧಾನಕ್ಕೆ ಯೋಚನೆ ಮಾಡಿ ಕಾಫಿ ತಿಂಡಿ ತಿಂದು ಆಮೇಲೆ ಒಳ್ಳೆ ನಿರ್ಧಾರ ಮಾಡಿ, ಆಯಿತಾ ಅಂತಾರೆ ಶಾಂತಿ ಅವರು. ಹಾಂ, ಕಾಯ್ತೀನಿ ನಾನು, ತೊಂದರೆ ಇಲ್ಲ ಅಂತ ಹೊರಟೋಗ್ತಾರೆ. ಈ ಮಾತನ್ನು ಕೇಳಿ ರಂಗನಾಥ್ ಅವರು ತುಂಬ ಬೇಜಾರಾಗ್ತಾರೆ. ಇಲ್ಲಿ ಫೋನ್ ಇಟ್ಕೊಂಡು ಶ್ರುತಿ, ನೆಟ್ವರ್ಕೇ ಸಿಗ್ತಾ ಇಲ್ಲ, ಇದು ಮನೇನಾ ಬೂತ್ ಬಂಗ್ಲೆನಾ ಅಂತ ಇರ್ತಾಳೆ. ಇಷ್ಟರಲ್ಲೇ ಶಾಂತಿ ಅವ್ರು ಬಂದು, ಅಯ್ಯೋ ಏನಮ್ಮ ಇದು, ಅಲ್ಲಿ ಜಿರ್ಲೆ ಥರ ಗೋಡೆ ಎಲ್ಲ ಓಡಾಡ್ತಾ ಇದೆಯಲ್ಲ, ಏನಾಯಿತು ಅಂತಾರೆ. ಇಳಿ, ನೀನು ಮೊದಲು ಕೆಳಗಿಳಿ ಅಂತಾರೆ. ಅಯ್ಯೋ ಸಿಗ್ತಿಲ್ಲ ಅಂತಾಳೆ ಶ್ರುತಿ. ಏನು ಸಿಗ್ತಿಲ್ಲ, ನೆಟ್ವರ್ಕ್ ಅತ್ತೆ ಅಂತಾಳೆ. ಅಯ್ಯೋ ನೆಟ್ವರ್ಕಾ, ಅದೇನು ಲೈಟ್ ಮೋಡೋ ಫ್ಲೈಟ್ ಮೋಡೋ ಅಂತಾಳೆ ಶಾಂತಿ. ಅದು ಹಾಕಿದ್ರೆ ಬರುತ್ತಂತೆ, ಹಾಕಿ ನೋಡು ಅಂತಾರೆ. ಇಷ್ಟಕ್ಕೂ ನೀನು ಯಾರಿಗೆ ಫೋನ್ ಮಾಡಬೇಕು? ಜ್ಯೂಸ್ ಆರ್ಡರ್ ಮಾಡಬೇಕಿತ್ತು ಅತ್ತೆ. ಅಯ್ಯೋ, ಜ್ಯೂಸ್ ಆರ್ಡ್ರ್ ಮಾಡೋಕ್ಕೆ ಫೋನ್ ಯಾಕೆ ಮಾಡಬೇಕು? ಮೀನಿನ್ಗೆ ಹೇಳಿದರೆ ಮಾಡಿಕೊಡ್ತಾಳಪ್ಪ. ಅಯ್ಯೋ ಇರು, ಜ್ಯೂಸ್ ಮಾಡ್ಕೊಡಕ್ಕೆ ಹೇಳ್ತೀನಿ. ಅಮ್ಮ ಮೀನಾ. ಅಯ್ಯೋ ಪಾಪ, ಅವ್ರಿಗೆ ಯಾಕತ್ತೆ ತೊಂದರೆ? ಅಯ್ಯೋ, ಇದರಲ್ಲಿ ತೊಂದರೆ ಏನಿದೆಯಮ್ಮ? ಏನಂದರೆ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ಇದರಲ್ಲಿ ನಾನು ಎಕ್ಸ್ಟ್ರಾ ಕೆಲಸ ಬೇರೆ ಮಾಡಬೇಕಾ? ಅವ್ರು ಯಾಕೆ? ಒಂದು ಕೆಲಸ ಮಾಡಿ, ನೀವೇ ಮಾಡಿಕೊಟ್ಬಿಡಿ. ನೋಡು, ಕರೆದಿದ್ದ ತಕ್ಷಣ ಬಂದ್ಬಿಡ್ತಾಳೆ, ಅದೇ ನಮ್ಮ ಮೀನಾ ಅಂದರೆ. ಮೀನಾ, ಶ್ರುತಿಗೆ ಜ್ಯೂಸ್ ಬೇಕಂತೆ, ಸ್ವಲ್ಪ ಮಾಡಿಕೊಡ್ತೀಯಾ ಅಮ್ಮ? ಇಲ್ಲ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನು ಹೇಳಿದೆ, ಬಟ್ ಪರವಾಗಿಲ್ಲ, ನಾನೇ ಮಾಡ್ಕೊಂಬರ್ತೀನಿ. ಥ್ಯಾಂಕ್ ಯು ಮೀನಾ, ಬಟ್ ನನಗೆ ಸಕ್ಕರೆ ಬೇಡ. ಕಲ್ ಸಕ್ಕರೆ ಹಾಕ್ಸ್ಲಾ ಅಂತಾಳೆ ಶಾಂತಿ. ನನಗೆ ಬೇಡ ಅತ್ತೆ. ಅಯ್ಯೋ, ಹಿಂಗೆ ಹೇಳಿದರೆ ಹೆಂಗೆ? ಸಕ್ಕರೆ, ಕಲ್ ಸಕ್ಕರೆ, ಸಕ್ಕರೆ ಬೈಲು ಈ 3 ಇಲ್ಲ ಅಂದರೆ ಈ ಮನೇಲಿ ಏನೂ ನಡೆಯೋಲ್ಲ ಕಣಮ್ಮ. ನನಗೆ ಆ 3 ಇಷ್ಟ ಇಲ್ವಲ್ಲ ಅತ್ತೆ. ಮೀನಾ ಅವರೇ, ಒಂದು ಕೆಲಸ ಮಾಡಿ, ಜೇನುತುಪ್ಪ ಹಾಕ್ಕೊಂಬನ್ನಿ ಅಂತಾರೆ ಶ್ರುತಿ. ಮೀನಿಗೆ ಥ್ಯಾಂಕ್ ಯು ಅಂತ ಹೊಟ್ಟೋಗ್ತಾಳೆ ಶ್ರುತಿ. ಹಾಂ, ತುಂಬ ಸಪೋರ್ಟ್ ಮಾಡ್ತಾಳಲ್ಲ ಇವಳು ಮೀನಿಗೆ. ಇದನ್ನಿಲ್ಲೇ ಕತ್ತರಿಸಿ ಬಿಸಾಕಬೇಕು, ಇಲ್ಲ ಅಂದರೆ ತುಂಬ ಬೆಳೆದು ಬಿಡುತ್ತೆ ಅಂತಾರೆ ಶಾಂತಿ ಅವರು. ಮೀನಾ, ಆಯ್ತೇನೆ ಜ್ಯೂಸು? ಎಷ್ಟೊತ್ತು ಮಾಡ್ತಾಳೆ ಒಂದು ಜ್ಯೂಸ್ಗೆ?
ಹಾಂ, ಜ್ಯೂಸ್ ಮಾಡ್ಕೊಂಬಂದ್ಯಾ? ಜೇನುತುಪ್ಪ ಹಾಕಿದ್ಯಾ? ಹಾಂ ಅತ್ತೆ, ಹಾಕಿದ್ದೀನಿ. ಶ್ರುತಿ ರೂಮಲ್ಲಿದ್ದಾಳೆ, ಹೋಗಿ ಕೊಟ್ಬಿಟ್ಟು ಬಾ ಹೋಗು ಅಂತಾಳೆ ಶಾಂತಿ. ಸರಿ ಅತ್ತೆ ಅಂತ ಹೋಗ್ತಾ ಇರ್ತಾಳೆ ಮೀನಾ. ಹೇ, ಒಂದು ನಿಮಿಷ ನಿಂತ್ಕೋ. ಬೇಡ, ಕೊಡು, ನಾನೇ ಅವಳಿಗೆ ಕೊಡ್ತೀನಿ. ಯಾಕತ್ತೆ, ಶ್ರುತಿ ರೂಮಲ್ಲಿದ್ದಾಳೆ, ಕೊಟ್ಬಾ ಅಂತ ಹೇಳಿದ್ರಿ. ಬೇಡಮ್ಮ ರಾಜ್ಕುಮಾರಿ, ನಾನೇ ಕೊಡ್ತೀನಿ, ನೀನು ಹೋಗಿ ಅಡುಗೆ ಕೆಲಸ ಮಾಡ್ಕೊ ಅಂತಾರೆ ಶಾಂತಿಯವರು. ಶಾಂತಿ ಜ್ಯೂಸ್ ತಗೊಂಡು ರೋಹಿಣಿ ರೋಹಿಣಿ ಅಂತ ಹೋಗ್ತಾಳೆ. ಇಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಜ್ಯೂಸ್ ನನಗೆ ಮಾಡ್ಕೊಂಬಂದಿರೋದು ಅಂತ ರೋಹಿಣಿ ಅಂದ್ಕೊತಾಳೆ. ಅತ್ತೆ, ಬಾಯಿ ಅರ್ಕೆ ಆಗಿತ್ತು, ತುಂಬ ಥ್ಯಾಂಕ್ಸ್ ಅತ್ತೆ ಅಂತಾಳೆ. ಅಂದರೆ ಈ ಜ್ಯೂಸ್ ಕುಡಿಯೋದಕ್ಕೆ ಅಲ್ವ ನನ್ನ ಕರೆದಿದ್ದು ಅಂತಾಳೆ ರೋಹಿಣಿ. ಜ್ಯೂಸನ್ನು ತಗೊಂಡು ಕುಡಿತಾ ಇರ್ತಾಳೆ ರೋಹಿಣಿ. ಅಯ್ಯೋ ಅಯ್ಯೋ ಅಯ್ಯೋ, ಇದು ನಿನಗಲ್ಲ ಅಂತ ರೋಹಿಣಿ ಕೈಯಿಂದ ಜ್ಯೂಸ್ ಕಿತ್ಕೊಂಡ್ಬಿಡ್ತಾಳೆ ಶಾಂತಿ. ಮತ್ತು ಯಾರಿಗತ್ತೆ, ಇದು ಶ್ರುತಿಗೆ ಅಂತ ಹೇಳ್ತಾರೆ. ಇದನ್ನು ತಗೊಂಡೋಗಿ ಅವಳಿಗೆ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ರೋಹಿಣಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಪಾಪ ಮಗು ಮನೆಯೆಲ್ಲ ಓಡಾಡ್ತಿತ್ತು ಅಂತಾರೆ ಶಾಂತಿಯವರು. ಬೇಜಾರು ಮಾಡ್ಕೋಬೇಡ ಆಯಿತಾ, ನಿನಗೆ ನಾಳೆನೋ ನಾಡಿದ್ದೋ ಮಾಡಿಕೊಟ್ಬಿಡ್ತೀನಿ ಅಂತಾರೆ ಶಾಂತಿಯವರು ರೋಹಿಣಿಗೆ. ಇಷ್ಟರಲ್ಲೇ ಸೂರ್ಯ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಂಡು ನಗ್ತಾ ಇರ್ತಾನೆ. ಹೋಯ್ತಾ ಹೋಯ್ತಾ ಪದವಿ, ಕೀರ್ತಿ, ಪಟ್ಟ ಎಲ್ಲ ಹೋಯ್ತಾ ಅಂತಾನೆ ಸೂರ್ಯ. ಆವಾಗ ಶಾಂತಿ ಮತ್ತು ರೋಹಿಣಿ ಸೂರ್ಯನ ಕಡೆ ಕೋಪದಿಂದ ನೋಡ್ತಾರೆ. ಸೂರ್ಯ ಅಂತೂ ತುಂಬ ನಗ್ತಾ ಇರ್ತಾನೆ. ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನೋ ಮಾತು ಇಷ್ಟು ಬೇಗ ನಿಜ ಆಗೋಯ್ತಾ ದೇವ್ರೇ ಅಂತ ನಗ್ತಾನೆ. ನೋಡ್ದೇನೆ, 1/4 kg ಚಿನ್ನ ಎಷ್ಟು ಜನರ ಕಾಲು ಎಳೆಯುತ್ತೆ ಈ ಮನೆಯಲ್ಲಿ ಅಂತಾನೆ ಸೂರ್ಯ. ಯಾಕೋ ಯಾಕೋ ಏನೇನೋ ಒದರ್ತಾ ಇದೆಯಾ ಅಂತಾರೆ ಶಾಂತಿ. ಅಯ್ಯೋ ಏನೇನೋ ಅಲ್ಲ, ಇರೋದನ್ನೇ ಹೇಳ್ತಾ ಇರೋದು ಅಂತಾನೆ ಸೂರ್ಯ. ನೋಡಿದ್ಯೇನಮ್ಮ ಪೌಡ್ರಮ್ಮ, ಕಾಲ ಎಷ್ಟೊಂದು ಟ್ವಿಸ್ಟ್ಗಳ್ನ ಟರ್ನ್ಗಳ್ನ ತಗೊಳ್ತಾ ಇದೆಯಾ ಅಂತ ಅಂತಾನೆ ಸೂರ್ಯ. ನಿನಗೆ ಈ ಮನೆಯಲ್ಲಿ ರಾಜಾದಿತ್ಯ ಸಿಗ್ತಾ ಇತ್ತು, ಹಾಳು ಕಾಳು ರೇಂಜ್ಗಿದ್ದೋಳು, ಇವಾಗ ಅವರೇ ಕಾಳು ರೇಂಜಿಗೆ ಬಂದ್ಬಿಟ್ಟಿದೆಯಲ್ಲ. ಲೇ ಮೀನಾ, ನೋಡಿ, ನೀನು ಏನಾದರೂ ನಿಮ್ಮ ಮನೆಯಿಂದ ಚಿನ್ನ ಗಿನ್ನ ತಗೊಂಬಂದರೆ ಇದೇ ಥರ ರಾಜಾದಿತ್ಯ ಸಿಗುತ್ತೆ ಈ ಮನೆಯಲ್ಲಿ ಅಂತಾನೆ ಸೂರ್ಯ. ಆ ರೀತಿ ಯೋಗ್ಯತೆ ಎಲ್ರಿಗೂ ಇರೋದಿಲ್ವಲ್ಲಪ್ಪ ಅಂತಾರೆ ಶಾಂತಿ. ಮೀನನ್ಗಂತೂ ನಿನ್ನ ಒಪ್ಪಿಸಿ ಗಿರಿಟ್ ಹೊಡೆದು ಬಕೆಟ್ ಹಿಡಿಯೋ ಯೋಗ್ಯತೆ ಇಲ್ಲ ಬಿಡು ಅಂತಾನೆ ಸೂರ್ಯ. ಅಂದಂಗೆ ನೋಡ್ತಾ ಇರು, ಮುಂದಿನ ವಾರನೇ ಮಲೇಷಿಯಾದಿಂದ 1/2 kg ಚಿನ್ನ ಮನೆಗೆ ಬರ್ತತೆ ಅಂತಾನೆ ಸೂರ್ಯ. ಇದನ್ನು ಕೇಳಿ ರೋಹಿಣಿಗೆ ತುಂಬ ಕೋಪ ಬರುತ್ತೆ. ಸೂರ್ಯ ಮೀನಾ ಮಾತ್ರ ನಗ್ತಾನೆ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.